ನಮಸ್ತೆ ಗುರುಳೆ. ನಮಸ್ತೆ. ಗುರುಳೆ, ನಾವು ನೋಡ್ತಾ ಇದೀವಿ ಮಂತ್ರ ದೀಕ್ಷೆ ಅಂತ ಎಲ್ಲಾ ಕಡೆ ಅಂತಾರೆ ಗುರುಳೆ. ಈ ಮಂತ್ರ ದೀಕ್ಷೆ ತಕೊಂಡ್ರೆ ಮಂತ್ರದ ಒಲಿತದ, ಅದನ್ನ ಗುರು ಮುಖಾಂತರ ಪಡ್ಕೊಬೇಕಾ? ಅದ್ ಪಡ್ಕೊಂಡ್ಮೇಲೆ ಮಂತ್ರ ಸಿದ್ಧಿಯಾಗಿ ನಮ್ಗೆ ಅಭಿವೃದ್ಧಿ ಆಗ್ತದ, ಇಲ್ಲ ಕೆಟ್ಟದಾಗ್ತದ ಒಳ್ಳೇದಾಗ್ತದ? ಪ್ರಥಮವಾಗಿ ದೀಕ್ಷೆ ದೀಕ್ಷೆ ಅಂತಕ್ಕಂಥದ್ದು ಏನು? ದೀಕ್ಷೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ದೀಕ್ಷೆ ಅಂತಕ್ಕಂಥದ್ದು ಏನಾಗಿದೆ ಅಂತ ಹೇಳಿದ್ರೆ, ಅಂಗಡಿಗಳಲ್ಲಿ ಮಾರಾಟಕ್ಕೆ ಯಾವ ರೀತಿ ಒಂದು ಸರಕುಗಳು ಸಾಗಾಣಿಕೆ ದೊರಕ್ತಿದೆಯೋ ಆ ರೀತಿ ದೊರಕಕ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಒಂದು ಮೊನ್ನೆ ಯಾವುದೋ ಒಂದು ಹೀಗೆ ಇದೇ ರೀತಿ ಮಾತುಗಳನ್ನ ಚರ್ಚೆ ಮಾಡ್ಬೇಕಾದ್ರೆ ಒಬ್ಬರು ಬಂದು ನಮ್ಮ ಹತ್ರ ಹೇಳಿದ್ರು, 15,000 ಕೊಟ್ರೆ ಕಟ್ಟಿದ್ರೆ ದೀಕ್ಷೆ ಕೊಡ್ತಾರಂತೆ ಗುರುಗಳೇ. ಆ ದೀಕ್ಷೆ ತಗೊಂಡ್ಮೇಲೆ ಎಷ್ಟೋ ದಿವಸಗಳ ನಂತರ ಆ ದೇವರು ಬಂದು ಒಂದು ನಿಮ್ಗೆ ಆಶೀರ್ವಾದ ಕೊಡ್ತಾರಂತೆ, ಸೊಬ್ಬಂದಲ್ಲಿ ಕಲಹ ತಿಳಿಸ್ತಾರಂತೆ ಅಂತಕ್ಕಂಥದ್ದು. ಅದು ಆ ದೀಕ್ಷೆ ಪಡ್ಕೊಂಡ್ರೆನಾ ನಮ್ಗೆ ದೈವಾಶೀರ್ವಾದ ಸಿಗ್ತಕ್ಕಂಥದ್ದು? ಆ ದೀಕ್ಷೆ ಪಡ್ಕೊಂಡ್ಲೇಬೇಕಾ? ಹಾಗಿದ್ರೆ ಗುರು ಹತ್ರ ದೀಕ್ಷೆ ಅಂತಕ್ಕಂಥದ್ದು ಯಾವ ರೀತಿ ಪಡ್ಕೊಬೇಕು? ಗುರು ಅಂತಕ್ಕಂಥವ್ನು ಯಾವ ರೀತಿ ದೀಕ್ಷೆಯನ್ನ ಕೊಡ್ತಾನೆ? ಅದು ಬಹಳ ವಿಚಾರಣೆ ಮಾಡ್ತಕ್ಕಂಥದ್ದು, ವಿಚಾರಗಳನ್ನ ತಿಳಿಸ್ಕೊಳ್ತಕ್ಕಂಥದ್ದು, ತಿಳಿತಕ್ಕಂಥದ್ದು ಬಹಳ ಇದೆ. ನೋಡಿ, ಇತ್ತೀಚಿನ ದಿನಗಳಲ್ಲಿ ಈ ದುಡ್ಡುಗೋಸ್ಕರ ಮಾಡ್ತಕ್ಕಂಥ ದೀಕ್ಷೆಗಳು ಯಥೇಚ್ಛವಾಗಿ ಕಾಣ್ತವೆ. ಆಗಿನ ಕಾಲಕ್ಕೆ ದೀಕ್ಷೆಗಳಂತಕ್ಕಂಥದ್ದೇ ಬೇರೆ. ಮಂತ್ರೋಪಚಾರಣೆ ಮಾಡಿ ಆ ಗುರು ಆಶೀರ್ವಾದನ ಕೊಟ್ಟು ಇದನ್ನ ಉದಾಹರಣೆಗಳು ಹೇಳ್ತಾ ಹೋದ್ರೆ ಸಾಕಷ್ಟಿದೆ ದೀಕ್ಷೆಗಳು ಅಂದ್ರೆ. ಇವತ್ತು ಯಾರೋ ಒಬ್ಬ ವ್ಯಕ್ತಿ, ಯಾರೋ ಒಬ್ಬ ಗುರು, ಯಾರೋ ಒಬ್ಬ ನಮ್ಮ ತಲೆ ಮೇಲೆ ಕೈ ಇಟ್ಟು ನಿನಗೆ ದೀಕ್ಷೆ ಮಾಡಿದ್ದೀನಿ ಅಂತ ಹೇಳ್ತಾರೆ. ಅಥವಾ ಎಲ್ಲೋ ಒಂದು ಸಮುದ್ರ ದರದಲ್ಲೋ ಅಥವಾ ಎಲ್ಲೋ ಒಂದು ನದಿ ತೀರದಲ್ಲೋ ಯಾವುದೋ ಒಂದು ಪುಷ್ಕರಣಿಯಲ್ಲೋ ಕುಳಿಸ್ಬಿಟ್ಟು ಅವ್ರ ತಲೆ ಮೇಲೆ ಒಂದ್ 2-3 ಬಿಂದಿಗೆಗಳ ನೀರ್ ಹಾಕಿ, ನೀರನ್ನ ಸುರಿದು ಅರ್ಶಿನ ಕುಂಕುಮ ತಿಲಕಗಳನ್ನ ಇಟ್ಟು ಅವ್ರ ತಲೆ ಮೇಲೆ ಕೆಲವೊಂದು ಪೂಜೆಗಳು ಮಾಡಿ ಅವ್ರ ತಲೆ ಮೇಲೆ ಕೈ ಕಿಟ್ಕೊಳ್ಳೆ ಅದನ್ನ ದೀಕ್ಷೆ. ನಿನಗೆ ದೀಕ್ಷೆ ಕೊಟ್ಬಿಟ್ಟಿದ್ದೀನಿ, ಎಷ್ಟೋ ಒಂದ್ ಸ್ವಲ್ಪ ದುಡ್ಡು ಕೊಟ್ಬಿಡು, ಒಂದು 50,000ನೋ ಒಂದು 20,000 ಕಟ್ಬಿಡು, ನಿನಗೆ ದೀಕ್ಷೆ ಕೊಟ್ಬಿಡ್ತೀನಿ, ಪ್ರತಿಯೊಂದು ಕೂಡ ನಿನಗೆ ಹೊಲಿದು ಬಿಡುತ್ತೆ, ಪ್ರತಿಯೊಂದು ಮಂತ್ರನೂ ಕೂಡ ನಿಮ್ಗೆ ಹೊಲಿದು ಬಿಡುತ್ತೆ ಅಂತ ಹೇಳ್ತಾರೆ. ಅದು ದೀಕ್ಷೆನ ಆಗಿದ್ರೆ, ಅದು ದುಡ್ಡು ಕೊಟ್ರೆ ಮಾತ್ರನ ದೀಕ್ಷೆ ಸಿಗ್ತಕ್ಕಂಥದ್ದು? ದುಡ್ಡು ಕೊಟ್ರೆ ಮಾತ್ರನ ಗುರು ದೀಕ್ಷೆ, ಗುರು ಉಪದೇಶ ಆಗ್ತಕ್ಕಂಥದ್ದು? ಅವನ್ನೆಲ್ಲ ನಾವು ಸೂಕ್ಷ್ಮವಾಗಿ ಗಮನಿಸ್ಬೇಕಾಗ್ತದೆ. ಈ ದುಡ್ಡುಗೋಸ್ಕರ ದೀಕ್ಷೆ ಕೊಡ್ತಕ್ಕಂಥವ್ರು ಯಾರಿದಾರು ನೋಡಿ, ದುಡ್ಡುಗೋಸ್ಕರ ದೀಕ್ಷೆ ಕೊಟ್ಟವ್ರು ಯಾರ್ಯಾರಿದಾರೋ ಅವೆಲ್ಲ ಸ್ವಲ್ಪ ನಾವು ಯೋಚನೆ ಮಾಡಿ ಅವ್ರ ಹತ್ರ ಹೋಗ್ಬೇಕಾಗ್ತದೆ. ಮೊದಲನೇದಾಗಿ ಗುರು ಅಂದ್ರೆ ಯಾಗಿರ್ತಾನೆ? ಗುರು ಅಂದ್ರೆ ಇರಬೇಕು? ಗುರು ಶಿಷ್ಯರ ಸಂಬಂಧ ಏನು? ಗುರು ಶಿಷ್ಯರ ಸಂಪರ್ಕ ಹೇಗಿರ್ಬೇಕು? ಗುರು ಶಿಷ್ಯರ ಮಧ್ಯೆ ನಡುವೆ ಬಾಂಧವ್ಯ ಅಂತಕ್ಕಂಥದ್ದು ಹೇಗಿರ್ಬೇಕು? ಅದನ್ನೆಲ್ಲ ಮುಖ್ಯವಾಗಿ ನಾವು ಅರಿವನ್ನ ಮಾಡ್ಕೊಬೇಕು. ಈಗ ಕಲಿಯುಗದಲ್ಲಿ ನಾವು ಗುರುವನ್ನು ಕೂಡ ಪರೀಕ್ಷೆ ಒಳಗಾಗ್ಬೇಕಾಗ್ತದೆ ಅಂತ ಹೇಳ್ತಾರೆ. ಗುರುಗಳನ್ನು ಕೂಡ ನಾವು ಪರೀಕ್ಷೆನ ಮಾಡ್ಬೇಕಾಗ್ತದೆ, ಒಳಗಾಕ್ಬೇಕು ನಾವು. ಕೆಲವ್ರು ಹೇಳ್ತಾರೆ, ಯಾವುದೋ ಒಂದು ಆಭರಣಗಳನ್ನ ಹಾಕೊಂಡು ಯಾವುದೋ ಒಂದು ಸಿಂಹಾಸನ ಮಾಡಿ ಕುಡ್ಕೊಂಡು ನಾನು ಗುರು, ಅದು ಜಗದ್ಗುರು ಅಂತಾನು ಕೂಡ ಹೇಳ್ತಕ್ಕಂಥ ವ್ಯಕ್ತಿಗಳು ಬಹಳ ಇದ್ದಾರೆ. ಅವನ್ನೆಲ್ಲ ನಾವು ಸೂಕ್ಷ್ಮವಾಗಿ ಗಮನಿಸ್ಬೇಕಾಗ್ತದೆ. ಈ ಗುರು ಶಿಷ್ಯರ ಸಂಬಂಧ ಯಾಗಿರ್ಬೇಕಪ್ಪ ಅಂತ ಹೇಳಿದ್ರೆ, ತಂದೆ ತಾಯಿಗಿಂತ ಹೆಚ್ಚಾಗಿರ್ತಕ್ಕಂಥದ್ದು. ಇವತ್ತು ನೋಡಿ, ಈ ಗುರು ಅಂತಕ್ಕಂಥವನು ಯಾವ ರೀತಿ ಭಾವಿಸ್ಬೇಕು ಶಿಷ್ಯರನ್ನ? ತನ್ನ ಮಕ್ಕಳಿಗಿಂತ ಹೆಚ್ಚಾಗಿ ಭಾವಿಸ್ತಕ್ಕಂಥದ್ದು ಗುರು ಆಗಿರ್ಬೇಕು. ಅವನ ಕಷ್ಟ ಸುಖಗಳನ್ನ ಅರಿವು ಮಾಡ್ಕೊಂತಕ್ಕಂಥವನು, ಅವನ ಮನಸ್ಸಿಗೆ ಶಾಂತಿ ತುಂಬತಕ್ಕಂಥವನು, ಅವನ ಸಾಧನೆಗಳಿಗೆ ಒಂದು ಬೆನ್ನೆಲುಬಾಗಿ ನಿಂತ್ಕೊಂತಕ್ಕಂಥವನು, ಅವನ ಜೀವನದ ದಾರಿಯನ್ನ ನಿರ್ಧರಿಸ್ತಕ್ಕಂಥವನು, ಕೆಟ್ಟ ಮಾರ್ಗಗಳನ್ನ ತಪ್ಪಿಸ್ತಕ್ಕಂಥವನು ಗುರು. ಒಳ್ಳೆ ಮಾರ್ಗಗಳನ್ನ ಅವನು ಕೆಟ್ಟ ಮಾರ್ಗಗಳನ್ನ ತಪ್ಪಿಸಿ ಒಳ್ಳೆ ಮಾರ್ಗಕ್ಕೆ ಸೆಳೆತಕ್ಕಂಥವನು ಗುರು. ಆ ನಂತರ ಅವನು ಗುರು ಆಗ್ತಾನೆ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಹಲವಾರು ಗುರುಗಳು ಅವನಲ್ಲಿ, ಇವತ್ತಿನ ಕಲಿಯುಗದ ಗುರುಗಳು ಹೇಗಾಗಿದ್ದಾರೆ ಅಂತ ಹೇಳಿದ್ರೆ, ಅವನು ನೋಡಿದ ಕೂಡಲೇ ಅವನು ಉಂಗುರ ಹಾಕೊಂಡ್ ಬಂದ್ರೆ ಅವನನ್ನ ಸೆಳೆತಕ್ಕಂಥದ್ದು, ಅವನು ದೊಡ್ಡ ಕಾರಲ್ಲಿ ಬಂದ್ರೆ ಅವನನ್ನ ಸೆಳೆತಕ್ಕಂಥದ್ದು, ಅವನ ಹತ್ರ ದುಡ್ಡಿದ್ರೆ ಅವನನ್ನ ಸೆಳೆತಕ್ಕಂಥದ್ದು. ಆ ರೀತಿ ಆಗಿದೆ ಹೊರತು ಆ ದುಡ್ಡು ವ್ಯಾಮೋಹ ಅಂತಕ್ಕಂಥ ಈ ಗುರುಗಳು ಯಾರಿದ್ದಾರೋ ಅವ್ರ ಹತ್ರ ದೀಕ್ಷೆ ಅನ್ನತಕ್ಕಂಥದ್ದು ಪಡ್ಕೊಂಡ್ರೆ ಯಾವ ದೀಕ್ಷೆಗಳಿಗೂ ಕೂಡ ಒಂದು ಫಲಿತಾಂಶ ಸಿಗೋದಿಲ್ಲ.
ಹಾಗಾಗಿ ಇವತ್ತಿನ ಕಲಿಯುಗದ ಗುರುಗಳನ್ನು ಕೂಡ ನಾವು ಪರೀಕ್ಷೆ ಮಾಡ್ಬೇಕಾಗ್ತದೆ. ಅವ್ರ ಮನಸ್ಸಿನ ಒಂದು ಪರಿಸ್ಥಿತಿಗಳು ಹೇಗಿದೆ, ಅವನು ನಿಡವಳಿಕೆಗಳನ್ನ ಕೂಡ ನಾವು ಪರಿಶೀಲನೆ ಮಾಡ್ಬೇಕು. ಯಾವ ರೀತಿ ಏನಕ್ಕೆ ವ್ಯಾಮೋಹ ಪಡ್ತಾರೆ, ಇವರು ಏನನ್ನ ಆಸೆ ಪಡ್ತಾರೆ, ಇವ್ರ ಜೀವನ ಶೈಲಿ ಹೇಗಿದೆ, ಇವ್ರ ಜೀವನಕ್ಕೋಸ್ಕರ ಏನ್ ಮಾಡ್ಕೊಂಡು, ಅದನ್ನೆಲ್ಲ ನಾವು ಸೂಕ್ಷ್ಮವಾಗಿ ಗಮನಿಸಿ ಗುರು ಅಂತ ನಾವು ಪಡ್ಕೋಬೇಕಾಗ್ತದೆ. ಸಿಗ್ಧರೆಲ್ಲ ಇವತ್ತು ದುಡ್ಡು ಕೊಟ್ರೆ ಚೆನ್ನಾಗಿರೋ ಕ್ವಾಲಿಟಿ, ದುಡ್ಡು ಕಮ್ಮಿ ಕೊಟ್ರೆ ಚೆನ್ನಾಗಿಲ್ದಿದ್ ಕ್ವಾಲಿಟಿ ಅಂತಕ್ಕಂಥದ್ದು ಅಲ್ಲ ಗುರು ಅಂತಕ್ಕಂಥದ್ದು. ಹಾಗಾಗಿ ಗುರು ದೀಕ್ಷೆ ಅಂತಕ್ಕಂಥದ್ದು ಶಿಷ್ಯ, ಗುರು ದೀಕ್ಷೆಗೆ ಶಿಷ್ಯನಿಗೆ ಯಾವ ರೀತಿ ಕೊಡ್ತಾನೆ ಗುರು, ದುಡ್ಡು ಕೊಟ್ರೇನೆ ಕೊಡ ಅಂತಕ್ಕಂಥದ್ದು. ನೋಡಿ, ಗುರು ಅಂತಕ್ಕಂಥವ್ನು ಯಾರಿದನೋ ಅವ್ರ ಹತ್ರ ಎಷ್ಟೇ ಸಾಧನೆ ಮಾಡಿದ್ರು, ಎಷ್ಟೇ ವರ್ಷಗಳು ಕೂಡ ಒಂದು ಸೇವೆ ಮಾಡಿ, ಗುರುಗಳ ಸೇವೆ ಮಾಡಿದ್ರು ಕೂಡ ಗುರು ಅಂತಕ್ಕಂಥವನು ಶಿಷ್ಯನದ ಒಂದು ವೀಕ್ನೆಸ್ ಇಟ್ಕೊಂಡಿರ್ತಾನೆ. ಪ್ರತಿಯೊಬ್ಬರು ಗುರುಗಳು ಕೂಡ ಹಾಗೇನೆ, ಎಲ್ಲಾ ವೀಕ್ನೆಸ್ಗಳು ಕೂಡ ಬಿಟ್ಕೊಡಲ್ಲ. ಪ್ರತಿಯೊಂದು ವೀಕ್ನೆಸ್ಗಳು ಕೂಡ ಎಲ್ಲ ಕೂಡ ಹೇಳಿರೋದಿಲ್ಲ, ಒಂದಾಗಿ ಒಂದು ಕೊಕ್ಕಿ ಇಟ್ಟಿರ್ತೇನೆ ಮಗ. ಅದು ಯಾವಾಗಪ್ಪ ಅಂತ ಹೇಳಿದ್ರೆ ಗುರು ಕೆಲಸ ಮುಗೀತು, ಅದು ಗುರು ಕೆಲಸ ಮುಗೀತು, ಇನ್ನೇನು ನನ್ನ ಕೈಲಿ ಆಗೋದಿಲ್ಲ, ನನ್ನ ಜೀವ ಹೋಗ್ತಾ ಇದೆ, ಈ ದೇಹ ಬಿಟ್ಟು ಹೋಗ್ತಿದೆ ಆತ್ಮ ಅನ್ನೋ ಟೈಮ್ಗೆ ಅವನಿಗೆ ಆ ವೀಕ್ನೆಸ್ಗಳನ್ನ ಹೇಳ್ಕೊಡ್ತಕ್ಕಂಥದ್ದು. ಆ ಏನು ಕೊಕ್ಕಿಗಳಿಟ್ಟಿರ್ತಾನೋ ಆ ಮಂತ್ರೋಪದೇಶದಲ್ಲಿ, ಆ ಸಾಧನೆಗಳ ಒಳಗೆ ಹಾಕಿರ್ತಾನೆ ನೋಡಿ, ಯಾವುದೇ ಒಂದು ಸಾಧನೆಗಳಲ್ಲಿ ಆಗ ದಾರಿ ಎಳಿತಕ್ಕಂಥದ್ದೇ ಆ ಸಮಯದಲ್ಲಿ ಒಂದು ಆ ಮಂತ್ರಗಳನ್ನ ದಾರಿ ಎಳಿತಕ್ಕಂಥದ್ದು, ಆ ವೀಕ್ನೆಸ್ಗಳನ್ನ ಹೇಳ್ಕೊಡ್ತಕ್ಕಂಥದ್ದು. ಆ ಬಿಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿ ನಾವು ಸಿಕ್ಕಾಕೊಂಡು ಏನು ಒದ್ದಾಡ್ತಿರ್ತಿರೋ, ಇದೇ ಆಗಿ ಅದೇ ಆಗಿ ಅಂತ ಅವೆಲ್ಲ ಸರಾಗಿ ಹೇಳ್ಕೊಡ್ತಕ್ಕಂಥದ್ದೇ ದೀಕ್ಷೆ. ನಾವು ಒಂದು ದಿವಸಕ್ಕೆ ಪಡಿತಕ್ಕಂಥ ದೀಕ್ಷೆ ಅಲ್ಲ. ಇವತ್ತು ನಾವು ದೀಕ್ಷೆ ಪಡಿತಕ್ಕಂಥವ್ರು ಕೂಡ ನಾವು ಶಿಷ್ಯರಾಗಿ ಗುರುಗಳ ಹತ್ರ ದೀಕ್ಷೆ ಪಡೆಯೋದು ಹೇಗೆ, ಯಾವ ರೀತಿ ಪಡ್ಕೊಬೇಕಂತ ಹೇಳಿದ್ರೆ ಗುರುವನ್ನ ಸೇವೆ ಮುಖಾಂತರ. ಇವತ್ತು ದುಡ್ಡು ಕೊಟ್ಟು ಸೇವೆ ಮುಖಾಂತರ ಅಲ್ಲ, ಗುರುವನ್ನ ಸೇವೆ ಮಾಡೋದ್ರ ಮುಖಾಂತರ. ಗುರು ಅಂತ ಹೇಳಿದ್ರೆ ಒಂದು ಆಶ್ರಮ ಇಟ್ಕೊಂಡಿರ್ತಾರೆ, ಒಂದು ಮಠ ಇಟ್ಕೊಂಡಿರ್ತಾರೆ, ಒಂದು ದೇವಸ್ಥಾನ ಇಟ್ಕೊಂಡಿರ್ತಾರೆ, ಅಥವಾ ಗುರುವನ್ನ ಮಠದ ಸೇವೆ ಮಾಡ್ತಕ್ಕಂಥದ್ದು, ಆಶ್ರಮದ ಸೇವೆ ಮಾಡ್ತಕ್ಕಂಥದ್ದು, ದೇವಸ್ಥಾನದ ಸೇವೆ ಮಾಡ್ತಕ್ಕಂಥದ್ದು, ಗುರುಗಳಿಗೆ ಸೇವೆ ಮಾಡ್ತಕ್ಕಂಥದ್ದು ಮುಖ್ಯ. ಗುರು ಶಿಷ್ಯರ ಸಂಬಂಧ ಹೀಗಿರುತ್ತೆ. ಗುರುಗಳಿಗೆ ಅಪಾರವಾಗಿರ್ತಕ್ಕಂಥ ಸೇವೆಯನ್ನ ಮಾಡ್ಬೇಕು. ಯಾವ ರೀತಿ ಅಂತ ಹೇಳಿದ್ರೆ ಸಿದ್ದಯ್ಯ ವೀರಬ್ರಹ್ಮೇಂದ್ರ ಸ್ವಾಮಿ ಹಾಗೆ ಆ ರೀತಿ ಸೇವೆ ಮಾಡ್ತಕ್ಕಂಥದ್ದು, ಗುರುಗಳಿಗೋಸ್ಕರ ಏನೇನು ಬೇಕಾದ್ರೂ ದಾರಿ ಎಳಿತಕ್ಕಂಥದ್ದು. ಆ ರೀತಿ ಪ್ರಾಮಾಣಿಕವಾಗಿ ಗುರುಗಳಿಗೋಸ್ಕರ ದುಡಿತಿದ್ರೆ ಮಾತ್ರ ಗುರು ದೀಕ್ಷೆ ಸಿಕ್ಕಂಥದ್ದು, ದುಡ್ಡು ಕೊಟ್ಲೆ ಗುರು ದೀಕ್ಷೆ ಸಿಕ್ಕತಕ್ಕಂಥದ್ದಲ್ಲ. ಹಾಗಾಗಿ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ದೀಕ್ಷೆ ತಗೊಂಡ್ರೆ ನಾ ಪ್ರಾಪ್ತಿ ಆಗೋದು ನಮ್ಗೆಲ್ಲ. ದೀಕ್ಷೆ ತಗೊಂಡ್ರೆ ಮಂತ್ರ ಸಿದ್ಧಿ ಆಗ್ತಕ್ಕಂಥದ್ದು, ದೀಕ್ಷೆ ತಗೊಂಡ್ರೆನ ನಮಗೆ ಮಂತ್ರ ಸಿದ್ಧಿ ಆಗ್ತಕ್ಕಂಥದ್ದು, ದೀಕ್ಷೆ ತಗೊಂಡ್ರೆನ ನಮಗೆ ದೈವ ಆಶೀರ್ವಾದ ಸಿಗ್ತಕ್ಕಂಥದ್ದು ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಇದು ನೋಡಿ, ದೀಕ್ಷೆ ತಗೊಂಡ್ರೆ ಮಾತ್ರ ಅಲ್ಲ, ಗುರುಗಳ ಸೇವೆ ಮಾಡೋದ್ರಿಂದನೂ ಕೂಡ ಮಂತ್ರ ಸಿದ್ಧಿಗಳು ಆಗ್ತಕ್ಕಂಥದ್ದು, ಭಗವಂತನ ಆಶೀರ್ವಾದ ಸಿಗ್ತಕ್ಕಂಥದ್ದು. ಇವತ್ತು ನಾವು ದೀಕ್ಷೆ ತಗೊಂಡ್ಬಿಡ್ತೀರಿ, ಏನೋ ಮಾಡ್ತೀರಿ, ಮಾಡಬಾರದನ್ನ ಮಾಡ್ತಿರ್ತೀರಿ, ಕೆಟ್ಟ ಚಟಗಳ ಒಳಗಾಗಿರ್ತೀವಿ, ಕೆಟ್ಟ ದಾರಿಗಳ ಒಳಗಾಗಿರ್ತೀವಿ, ಇನ್ನೊಬ್ಬರ ಮನ್ಸನ್ನ ನೋವಿಸ್ತಿರ್ತೀವಿ, ಇನ್ನೊಬ್ಬ ಆಸ್ತಿ ಮೇಲೆ ಕಣ್ಣು ಹಾಕಿರ್ತೀರಿ. ಅದೆಲ್ಲ ಆದ್ಮೇಲೆ ಇದು ಯಾವ ದೀಕ್ಷೆ, ಏನ್ ಪ್ರಯೋಜನ? ಹಾಗಾಗಿ ಯಾವುದು ಪ್ರಯೋಜನ ಇಲ್ಲ. ಧರ್ಮಕ್ಕೋಸ್ಕರ ಓಡಾಡ್ತಕ್ಕಂಥದ್ದು, ಧರ್ಮ ಮಾರ್ಗದಲ್ಲಿ ನಡೀತಕ್ಕಂಥದ್ದು, ಆ ರೀತಿ ಮಾಡ್ತಿದ್ದಾಗ, ಆ ರೀತಿ ಮಾಡ್ಕೊಂಡು ಗುರುಗಳ ಸೇವೆ ಮಾಡ್ತಿದ್ದಾಗ ಸಂಪೂರ್ಣವಾಗಿ ನಾವು ಕೇಳಿ ಪಡ್ಕೊಳ್ತಕ್ಕಂಥದ್ದಲ್ಲ ಗುರು ದೀಕ್ಷೆ. ಗುರುವಿಂದನೇ ತಾನಾಗೆ ಬರ್ತಕ್ಕಂಥದ್ದೇ ಗುರು ದೀಕ್ಷೆ. ಇದನ್ನ ದೀಕ್ಷೆ ಅಂತಾರೆ ಹೊರತು ತಲೆ ಮೇಲೆ ಕೈ ಇಟ್ಟರೆ 10,000 ಕೊಟ್ಟರೆ, ತಲೆ ಮೇಲೆ ಕೈ ಇಟ್ಟರೆ ದೇಶ ಸಿಕ್ಬಿಡ್ತು, ನಮ್ಗೆ ಯಾವುದೋ ಸ್ವಪ್ನದಲ್ಲಿ ಬಂದು ದರ್ಶನ ಕೊಟ್ಬಿಡ್ತು ಅಂತ ಹೇಳಿದ್ರೆ ಇವೆಲ್ಲ ಮನಸ್ಸಿಗೆ ಒಂದು ಒತ್ತಡದ ಸಮಸ್ಯೆಗಳು. ಇವತ್ತು ನಾವು 15,000 ಕೊಟ್ಟಿದ್ದೀರಿ, ಕನ್ಸಲ್ ಬಂದು ಹೇಳುತ್ತೆ ಅಂತ ಹೇಳಿದ್ರೆ ಯಾವುದೋ ಆ ಸ್ವಪ್ನ ನೀವು ಏನೋ ಒಂದು ಚಿಂತನೆಗೆ ಒಳಗಾಗಿ ಮಲ್ಕೊಂಡಿದ್ದಾಗ ಸ್ವಪ್ನ ಸಂಪೂರ್ಣವಾಗಿ ನಿಮಗೆ ಬಂದೇ ಬರುತ್ತದೆ. ಹಾಗೆ ಹೇಳ್ತಾರೆ, ನನಗೆ ದೀಕ್ಷೆ ಕೊಟ್ಟಿದ್ದೆ ನಿನಗೆ ಬಂದಿದ್ದು ಅಂತಾನು ಕೇಳ್ತಾರೆ. ಇದು ಮಾನಸಿಕ ಒತ್ತಡನೂ ಕೂಡ ಆಗಿರುತ್ತೆ, ಇದೇ ರೀತಿ ಇನ್ನೂ ಏನಾದ್ರೂ ಪ್ರಶ್ನೆಗಳಿದ್ರೆ, ಇದೇ ರೀತಿ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನಾದ್ರು ಪ್ರಶ್ನೆಗಳು ಅಥವಾ ಗೊಂದಲಕ್ಕೆ ಒಳಗಾಗಿದ್ರೆ, ಈ ದೀಕ್ಷೆಗಳ ಬಗ್ಗೆ ಏನಾದ್ರೂ ಒಳಗಾಗಿದ್ರೆ ಸಂಪೂರ್ಣವಾಗಿ ನಮ್ಮ ಕಮೆಂಟ್ ಮುಖಾಂತರ ಒಂದು ಸಂದೇಶವನ್ನು ಕಳಿಸಿ ಆ ಪ್ರಶ್ನೆಗೆ ನೇರವಾಗಿ ನಿಮ್ಗೆ ಈ ಕಾರ್ಯಕ್ರಮದ ಮುಖಾಂತರ ಉತ್ತರಗಳನ್ನ ತಿಳಿಸೋದಕ್ಕೆ ಮುಂದಾಗಿರ್ತೀವಿ. ನಮಗೆ ತಿಳ್ಕೊಂಡಿರೋಷ್ಟು ನಾವು ಮಾತಾಡ್ತಾ ಇರ್ತೀವಿ. ಇವತ್ತು ಇಷ್ಟು ಹೇಳ್ತಾ ಇದ್ದೀರಿ. ನಮಸ್ಕಾರ.